ವೆಲ್, ನಿಜ, ರೈತರನ್ನ ಬಿಟ್ಟು ನಾವು ಏನು ಮಾಡೋ ಹಂಗಿಲ್ಲ ರೀ. ಬೇಕಲ್ಲ, ಹೊಟ್ಟೆ ಪಾಡು ಅಂತ ಹೇಳೋಕ್ಕೂ ಬೇಕು, ನಾವು ಮಾತಾಡೋಕ್ಕೂ ಬೇಕು, ಎಲ್ಲದಕ್ಕೂ ಬೇಕು. ಯಾರು? ನಿಮ್ಮೆಲ್ಲರ ರೈತ, ಈ ದೇಶದ ಬೆನ್ನೆಲುಬು. ಆದರೆ ಆ ಬೆನ್ನೆಲುಬು ಸವಕಳಿ ಆಗಬಾರ್ದು ಅಂತ ಹೇಳಿದರೆ ನಾವು ರೈತರ ಬಗ್ಗೆ ಬರೀ ಭಾಷಣ ಬಿಗಿಯೋದಷ್ಟೇ ಮಾಡದೆ ರೈತರ ನಿಜಕ್ಕೂ ಕೂಡ ಯಾವ ರೀತಿ ಕಷ್ಟದಲ್ಲಿದ್ದಾರೆ. ಮೊದಲೇ ಪ್ರಕೃತಿಯ ಒಂದು ಭಯ ಆತನಿಗಿರುತ್ತೆ. ರೈತನಿಗೆ ಯಾವಾಗ ಮಳೆ ಬರುತ್ತೆ, ಬೇಕಂದಾಗ ಮಳೆ ಬರುತ್ತೆ, ಮಳೆ ಬರಲ್ಲ, ಯಾವಾಗ ಬರುತ್ತೋ ಬರಲ್ಲ, ಅವನು ಆತಂಕದಲ್ಲಿ ಇರ್ತಾನೆ. ಮತ್ತು ಬೇಕಾದಂಥ ಸರಿಯಾದಂಥ ಸಮಯಕ್ಕೆ ಗೊಬ್ಬರ ಸಿಗಲ್ಲ, ಸರಿಯಾದಂಥ ಬೆಲೆ ಸಿಗಲ್ಲ, ದಲ್ಲಾಳಿಗಳ ಹಾವಳಿ ಕೂಡ ಅವರಿಗೆ ಇದ್ದೇ ಇರುತ್ತೆ. ಹೀಗಿರುವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರದ ನೇತೃತ್ವ ವಹಿಸಿಕೊಂಡಿರುವಂಥವರು ರೈತರ ಬಗ್ಗೆ ಕಾಳಜಿ ವಹಿಸ್ತಾರ ಅನ್ನುವ ಕಾಂಟೆಕ್ಸ್ಟ್ನಿಂದ, ಆ ಒಂದು ದೃಷ್ಟಿಕೋನದಿಂದ ಲೆಟ್ಸ್ ಲುಕ್ ಇನ್ ಟು ಟಾಪ್ ಸ್ಟೋರಿ 3. ಯಸ್, ದಿಸ್ ಇಸ್ ಅಬೌಟ್ ರಾಜ್ಯದಲ್ಲಿ ರೈತರ ಸಾಲ ಮನ್ನಾ. ಶೀಘ್ರವೇ ಗುಡ್ ನ್ಯೂಸ್ ಸಿಗುತ್ತಾ, ಶುಭ ಸುದ್ದಿ ಸಿಗುತ್ತಾ? ತಮಿಳುನಾಡಿನ ಸಣ್ಣ ಹಿಡುವಳಿ ರೈತರಿಗೆ ಬಂಪರ್ ಸಿಹಿ ಸುದ್ದಿ ಕೊಟ್ಟಿದ್ರು. ಯಾರು? ವಿಜಯ್ ಅವರಂತೆ ನಮಗೂ ಸಿಹಿ ಸುದ್ದಿ ಕೊಡಿ ಅಂತ ರಾಜ್ಯದ ನಮ್ಮ ಪ್ರಾಮಾಣಿಕ ರೈತರು ಹೇಳ್ತಾ ಇದ್ದಾರೆ, ಶ್ರಮಿಕರು ಹೇಳ್ತಾ ಇದ್ದಾರೆ, ಕೃಷಿಕರು ಹೇಳ್ತಾ ಇದ್ದಾರೆ. ತಮಿಳುನಾಡು ಮಾದರಿಯನ್ನೇ ರಾಜ್ಯದಲ್ಲೂ ಜಾರಿಗೆ ತನ್ನಿ ಅಂತ ಆಗ್ರಹಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಸಿಎಂ ಡಿಕೆಯನ್ನ ಧರ್ಮ ಸಂಕಟಕ್ಕೆ ಸಿಲುಕಿಸಿದ್ದಂತೆ ಕಾಣ್ತಾ ಇದೆ ತಮಿಳುನಾಡಿನ ಸಿಎಂ. ಕೊನೆಗೂ ರಾಜ್ಯದ ರೈತರಿಗೆ ಸಿಹಿ ಸುದ್ದಿ ಕೊಡಲಿದ್ದಾರಾ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್? ಕರ್ನಾಟಕದ ರೈತರು ಫುಲ್ ಖುಷ್ ಆಗೇ ಆಗ್ತಾರೆ ಡಿಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿಸ್ಕೊಂಡಾಗ. ಒಂದು ಆಶಾಭಾವನೆ ಅಂತೂ ಮೂಡಿದೆ. ಹಾಗಾಗಿ ಸಿಹಿ ಸುದ್ದಿ ಕೊಡಬಹುದು ಡಿಕೆ ಶಿವಕುಮಾರ್ ಅನ್ನುವ ಒಂದು ನಿರೀಕ್ಷೆಯಲ್ಲಿ ನಮ್ಮ ರಾಜ್ಯದ ರೈತರು ಇದ್ದಾರೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಎಸ್, ಹಾಗಾದ್ರೆ ಸಾಲ ಮನ್ನಾ, ನಿಜಕ್ಕೂ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದ್ರೆ ಯಾರ್ಯಾರ್ದೋ ಸಾಲ ಮನ್ನಾ ಮಾಡೋದಲ್ಲ ರೀ, ನಮ್ಮ ರೈತರ ಸಾಲ ಮನ್ನಾ ಮಾಡಬೇಕು. ಅದರಲ್ಲೂ ಬಹಳ ಕಡಿಮೆ ಹಿಡುವಳಿದಾರರು, ಅಂದರೆ ಸಣ್ಣ ಹಿಡುವಳಿದಾರರು, ತುಂಬ ದೊಡ್ಡ ಪ್ರಮಾಣದಲ್ಲಿ ಹೊಲಗದ್ದೆಗಳೆಲ್ಲ ಇರಲ್ಲ, ಅವರಿಗೆ ಕೃಷಿ ಭೂಮಿ ಇರಲ್ಲ, ಜಮೀನು ಇರಲ್ಲ, ಅಂಥವ್ರು ಏನು ಮಾಡಬೇಕು? ಬರೀ ಯಾವಾಗ ನೋಡಿದ್ರು ಸಂಪದ್ಭರಿತ ಪ್ರದೇಶ ಇದ್ರೂ ಕೂಡ ಕೆಲವು ರೈತರು ಪ್ರಾಣ ಚೆಲ್ಲೋದನ್ನು ನಾವು ಕೇಳಿರ್ತೀವಿ. ಅಷ್ಟು ಸಂಕಟ ಇರುತ್ತೆ, ಅಷ್ಟು ಕಷ್ಟ ಇರುತ್ತೆ. ಅವನು ಇಲ್ಲ ಅಂದರೆ ನಾವಿಲ್ಲದೆ ಹೋದರೂ ಕೂಡ, ಅಂದರೆ ಟಿ ವಿಯವ್ರು ಇಲ್ಲದೆ ಹೋದರೂ ಕೂಡ ಜನ ಬದುಕಬಹುದೇನೋ. ಆದರೆ ನಮಗೆ ಇವತ್ತು ಟಿ ವಿನೇ ಅನ್ನ ಕೊಡ್ತಾ ಇದೆ, ಅದಕ್ಕೊಂದು ಕೃತಜ್ಞತೆ ಇದೆ. ಆದರೆ ರೈತನೇ ಇಲ್ಲ ಅಂತ ಹೇಳಿದರೆ ನಾವು ಹೆಂಗ್ರಿ ಜೀವನ ಮಾಡೋಕ್ಕಾಗತ್ತೆ? ಆ ಒಂದು ಭಾವನೆ ಅಂತ ಬಂದಾಗ ರೈತ ಯಾವತ್ತೂ ಮೇಲಾಗ್ತಾನೆ. ನಮ್ಮ ಎಲ್ಲ ಉದ್ಯೋಗಗಳಿಗಿಂತ ಆತ ಯಾವಾಗಲೂ ಶ್ರೇಷ್ಠ ಅಂತ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಾವು ಯಾವುದೋ ದೊಡ್ಡ ಸಂಬಳ ತೊಗೊಳ್ಬೋದು, ಹೆಸರು ತೆಗೆದುಕೊಳ್ಬೋದು, ಅಥವಾ ಜನಮನ್ನಣೆನ ಗಳಿಸ್ಬೋದು. ಆದರೆ ರೈತ ಇಲ್ಲ ಅಂತ ಹೇಳಿದರೆ ಏನು ನಾವು AI ಬಂದಿದೆ ಅಂಥೇಳಿ ಡೌನ್ಲೋಡ್ ಮಾಡಿಕೊಂಡು ಅಕ್ಕಿ ತಗೊಳಕ್ಕಾಗತ್ತಾ? ಅನ್ನ ಊಟ ಮಾಡೋಕ್ಕಾಗತ್ತೇನ್ರಿ? ಟೆಕ್ನಾಲಜಿ ಮುಂದುವರೆದಿದೆ ಅಂಥೇಳಿ. ಹಾಗಾಗಿ ಕೋಟಿ ವಿದ್ಯೆಯಲ್ಲಿ ಯಾವ ವಿದ್ಯೆ ಮೇಲು? ಎಸ್, ಯು ಆರ್ ರೈಟ್, ಮೇಟಿ ವಿದ್ಯೆನೇ ಮೇಲು.